ನೀವು ನಿಮ್ಮ ಆತ್ಮವನ್ನು ಪ್ರೋಗ್ರಾಮ್ ಮಾಡಬೇಕು. ನೀವು ಜಯಶಾಲಿಯಿಂದ ಜಯಶಾಲಿಯಾಗಿದ್ದೀರಿ. ಹಾಲೆಲೂಯಾ. ಲೋಕದಲ್ಲಿ ಇರುವ ಆತನಕ್ಕಿಂತಲೂ ನಿಮ್ಮಲ್ಲಿರುವ ಆತನು ದೊಡ್ಡವನಾಗಿದ್ದಾನೆ. ಪ್ರೇಸ್ ದ ಲಾರ್ಡ್. ನೀವು ನಿಮ್ಮ ಆತ್ಮಕ್ಕೆ ಪ್ರೋಗ್ರಾಮ್ ಮಾಡುವ ಅವಶ್ಯಕತೆ ಇದೆ. ಅದು ನಿಮಗೆ ಸರಿಯಾದ ದಾರಿಯನ್ನು ತೋರಿಸಬೇಕಾಗಿದೆ. ಎಷ್ಟು ಜನರು ಅಲಾರಾಮ್ ಅನ್ನು ಹಾಕಿದ್ದೀರಿ? ನೀವು 5 ಗಂಟೆ ಅಲಾರಾಮ್ ಹಾಕಿದ್ದಾರೆ. ಎಷ್ಟು ಗಂಟೆಗೆ ಅದು ಬಾರಿಸುವುದು? ಮತ್ತು ನೀವು ಅಲಾರಾಮ್ ಅನ್ನು 6 ಗಂಟೆಗೆ ಇಟ್ಟರೆ ಅದು ಎಷ್ಟು ಗಂಟೆಗೆ ಬಾರಿಸುವುದು? ಹೇಗೆ 5 ಗಂಟೆ ಆಗುವುದು ಅಲಾರಾಮ್ ಹೊಡೆಯುವುದು? ಹೇಗೆ 5 ಗಂಟೆ ಆಗುವುದು ಅಲಾರಾಮ್ ಬಾರಿಸುವುದು? ಹೇಗೆ 6 ಗಂಟೆ ಆಗುವುದು ಅಲಾರಾಮ್ ಬಾರಿಸುವುದು? ನೀವು ಆತ್ಮವನ್ನು ಪ್ರೋಗ್ರಾಮ್ ಮಾಡಿದರೆ ಯಾವುದೇ ಕಷ್ಟ ಬಂದಾಗ ಆ ಕಷ್ಟಗಳಿಗೆ ನಿಮ್ಮ ಆತ್ಮವು ಸರಿಯಾದ ಉತ್ತರವನ್ನು ಕೊಡುವುದು. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ನೀವು ನಿಮ್ಮ ಆತ್ಮವನ್ನು ಪ್ರೋಗ್ರಾಮ್ ಮಾಡಿದಿರಿ. ನಾನು ಜಯಶಾಲಿಗಿಂತ ಜಯಶಾಲಿಯಾಗಿದ್ದೇನೆ. ನನ್ನೊಳಗೆ ಇರುವ ಆತನು ಮಹಾನನಾಗಿದ್ದಾನೆ. ನಾನು ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ಹೇಗೆ ಕಷ್ಟ ಬರುವುದು? ನಿಮ್ಮ ಆತ್ಮ ಹೇಳುವುದು ನೀನು ಜಯಶಾಲಿಗಿಂತ ಜಯಶಾಲಿಯಾಗಿದ್ದೀಯ. ನೀನು ನಿನ್ನ ಆತ್ಮವನ್ನು ಪ್ರೋಗ್ರಾಮ್ ಮಾಡಿದೀಯ. ಹಾಲೆಲೂಯಾ. ಕಿರ್ಚಬಹುದು ಮಹಿಮಾ ಮಹಿಮಾ. ವಾವ್ ವಾವ್ ವಾವ್. ಹೌದು ಪರಮೇಶ್ವರ, ನೀವು ಒಬ್ಬರೇ ಪರಮೇಶ್ವರರಾಗಿದ್ದೀರಿ. ನಿಮ್ಮ ಹಾಗೆ ಯಾರೂ ಇಲ್ಲ. ನಿಮ್ಮನ್ನು ಬಿಟ್ಟರೆ ಬೇರೆ ಯಾರು ಪರಮೇಶ್ವರರಿಲ್ಲ. ಯಾವುದೇ ಮೂರ್ತಿ ಆಗಿರಬಹುದು, ಯಾವುದೇ ಮರವಾಗಿರಬಹುದು, ಯಾವುದೇ ಪ್ರಾಣಿ ಆಗಿರಬಹುದು, ಯಾವುದೇ ಚಿತ್ರವಾಗಿರಬಹುದು, ಆದರೆ ನೀವು ಅದೃಶ್ಯ ಮಹಾನ್ ಪರಮೇಶ್ವರರಾಗಿದ್ದೀರಿ. ನೀವೇ ಸೃಷ್ಟಿಕರ್ತರಾಗಿದ್ದೀರಿ ಪ್ರಭು. ಇಡೀ ಸೃಷ್ಟಿಯನ್ನು ಸೃಷ್ಟಿ ಮಾಡಿದ್ದೀರಿ. ಧನ್ಯವಾದ ಹೇಳುತ್ತೇವೆ ನಿಮ್ಮ ದಯೆಗೋಸ್ಕರ, ನಿಮ್ಮ ಕರುಣೆಗೋಸ್ಕರ, ನಿಮ್ಮ ಪ್ರೀತಿಗೋಸ್ಕರ. ಧನ್ಯವಾದಗಳು, ಧನ್ಯವಾದ, ಧನ್ಯವಾದ, ಧನ್ಯವಾದಗಳು. ಧನ್ಯವಾದ ಹೇಳುತ್ತೇವೆ ಪ್ರಭು. ಧನ್ಯವಾದ ಹೇಳುತ್ತೇವೆ ನಿಮ್ಮ ಆತ್ಮದ ಉಪಸ್ಥಿತಿಗೋಸ್ಕರ, ನಿಮ್ಮ ವಾಕ್ಯದ ಜ್ಞಾನಕ್ಕೋಸ್ಕರ. ಧನ್ಯವಾದ ಈ ಸಮಯಕ್ಕೋಸ್ಕರ ನೀವು ನಮಗೆ ಕೊಟ್ಟಿದ್ದೀರಿ. ನಿಮ್ಮ ವಾಕ್ಯವನ್ನು ಕಲಿತು ನಾವು ಮುಂದುವರಿಯುವುದಕ್ಕೆ. ಪ್ರಭು, ನಾವು ಹೇಳುತ್ತೇವೆ ನಮ್ಮ ಆತ್ಮಗಳು ನಮ್ಮ ಹೃದಯಗಳು ತೆರೆಯಲ್ಪಟ್ಟಿದೆ ನಿಮ್ಮ ವಾಕ್ಯವನ್ನು ಕೇಳುವುದಕ್ಕೆ ಮತ್ತು ಸ್ವೀಕರಿಸುವುದಕ್ಕೆ. ನಾನು ಪ್ರಾರ್ಥನೆ ಮಾಡುತ್ತೇನೆ ನಿಮ್ಮ ಮಕ್ಕಳಿಗೋಸ್ಕರ. ಇವರು ಮಹಾನತೆಯಿಂದ ಮಹಾನತೆಯಲ್ಲಿ ಮುಂದುವರಿಯುತ್ತಿದ್ದಾರೆ ಪ್ರಭು ಯೇಸುವಿನ ನಾಮದಲ್ಲಿ. ಇವರ ಕೈ ಕೆಲಸ ಸಫಲವಾಗಿದೆ ಪ್ರಭು ಯೇಸುವಿನ ನಾಮದಲ್ಲಿ. ಪ್ರತಿದಿನ ಅನುಗ್ರಹವು ಕೃಪೆಯು ಇವರನ್ನು ಹುಡುಕಿಕೊಂಡು ಬರುತ್ತಿದೆ ಪ್ರಭು ಯೇಸುವಿನ ನಾಮದಲ್ಲಿ. ಸರಿಯಾದ ಸಮಯದಲ್ಲಿ ಸರಿಯಾದ ಜನರು ಇವರಿಗೆ ಸಹಾಯ ಮಾಡಲು ಜನರು ಇದ್ದಾರೆ ಪ್ರಭು ಯೇಸುವಿನ ನಾಮದಲ್ಲಿ. ಇವರಿಗೆ ಯಾವುದೇ ವಸ್ತುವಿನ ಕಡಿಮೆಯಾಗುವುದಿಲ್ಲ ಪ್ರಭು ಯೇಸುವಿನ ನಾಮದಲ್ಲಿ. ಧನ್ಯವಾದ ಹೇಳುತ್ತೇವೆ ಪ್ರಭು. ಸುವಾರ್ತೆಯು ಇವರ ಕೈಯಲ್ಲಿ ಸಮೃದ್ಧಿ ಆಗುತ್ತಿದೆ ಪ್ರಭು ಯೇಸುವಿನ ನಾಮದಲ್ಲಿ. ಧನ್ಯವಾದ ಪ್ರಭು, ನಮಗೆ ಇಂಥ ಒಳ್ಳೆ ಹೃದಯ ಕೊಟ್ಟಿದ್ದಕ್ಕಾಗಿ. ಅದು ನಿಮ್ಮನ್ನು ಪ್ರೀತಿ ಮಾಡುತ್ತದೆ. ಓ ಪ್ರಭು, ಧನ್ಯವಾದ, 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 ಧನ್ಯವಾದ ಹೇಳುತ್ತೇವೆ. ಈ ಪ್ರಾರ್ಥನೆಯನ್ನು ಪ್ರಭು ಯೇಸುವಿನ ನಾಮದಲ್ಲಿ ಬಿಡುತ್ತೇವೆ. ಆಮೇನ್. ಹಾಲೆಲೂಯಾ. ನೀವು ಕುಳಿತುಕೊಳ್ಳಬಹುದು. ವಾವ್ ವಾವ್ ವಾವ್. ಜೋರಾಗಿ ಕಿರ್ಚಬಹುದು. ಮಹಿಮಾ ಮಹಿಮಾ. ಹೇಳಿರಿ, ನಾನು ಮಹಿಮೆಯಿಂದ ಮಹಿಮೆಯಲ್ಲಿ ಮುಂದುವರಿಯುತ್ತಿದ್ದೇನೆ. ಸಫಲತೆಯು ನನ್ನ ಜನ್ಮಸಿದ್ಧ ಅಧಿಕಾರವಾಗಿದೆ. ಹಾಲೆಲೂಯಾ. ನೀವು ಓಪನ್ ಮಾಡಬಹುದು ಲೂಕ 18ನೇ ವಾಕ್ಯ, 18ನೇ ಅಧ್ಯಾಯ, 1ನೇ ವಾಕ್ಯ. ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದಕ್ಕೆ ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಅಂದರೆ ಯೇಸು ಸ್ವಾಮಿ ಅವರಿಗೆ ಹೇಳಿದರು, ಮನುಷ್ಯನು ನಿತ್ಯವಾಗಿ ಪ್ರಾರ್ಥನೆ ಮಾಡುತ್ತಿರಬೇಕು ಮತ್ತು ಯಾವಾಗಲೂ ಸೋಲನ್ನು ಒಪ್ಪಿಕೊಳ್ಳಬಾರದು. ಬಹಳ ಇಂಪಾರ್ಟೆಂಟ್ ಸ್ಕ್ರಿಪ್ಚರ್ ಆಗಿದೆ ಇಲ್ಲಿ. ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕು, ಸೋಲನ್ನು ಒಪ್ಪಿಕೊಳ್ಳಬಾರದು. ನೀವು ಹೇಳಬಹುದು, ಮನುಷ್ಯನು ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕು, ಸೋಲನ್ನು ಒಪ್ಪಿಕೊಳ್ಳಬಾರದು. ಕ್ರೈಸ್ತ ಜೀವಿತವು ಮೃದು ಹೃದಯದವರಿಗೆ ಅಲ್ಲ, ಬಲಿಷ್ಠ ಹೃದಯ ಉಳ್ಳವರಿಗೆ ಆಗಿದೆ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಬಲ ಹೃದಯ ಉಳ್ಳವರು ಪ್ರಾರ್ಥನೆ ಮಾಡುತ್ತಾರೆ, ಅವರ ಪರಿಸ್ಥಿತಿಯನ್ನು ಬದಲಾಯಿಸುತ್ತಾರೆ. ಮೃದು ಹೃದಯದವರು ಯೋಚಿಸುತ್ತಾರೆ, ನಾನು ಚರ್ಚಿಗೆ ಹೋದೆ, ನನ್ನ ಜೊತೆ ಏಕೆ ಕೆಟ್ಟದಾಗಿತ್ತು. ನಾನು ಚರ್ಚ್ಗೆ ಹೋಗುತ್ತಿದ್ದೆ, ನನ್ನ ಜೊತೆ ಏಕೆ ಕೆಟ್ಟದಾಗಿ ನಡೆಯಿತು. ಮತ್ತು ನೀವು ಚರ್ಚ್ಗೆ ಹೋಗುತ್ತಿದ್ದೀರಿ, ಇದು ಏನೋ ದೊಡ್ಡ ಮಾತಲ್ಲ. ಮಾತು ಇದು ಆಗಿದೆ, ನೀವು ಬಲ ಹೊಂದುತ್ತಿದ್ದೀರೋ, ನಿಮ್ಮ ಜೊತೆ ಏನಾದರೂ ಕೆಟ್ಟದಾಗಿ ನಡೆಯಿತು, ಇದು ಅಲ್ಲ. ಮತ್ತು ನಿಮ್ಮ ಜೊತೆ ಆದದ್ದನ್ನು ಬದಲಾಯಿಸಲು ನೀವು ಪ್ರಯತ್ನ ಪಟ್ಟಿರೋ. ಪ್ರೈಸ್ ದ ಲಾರ್ಡ್. ಅದಕ್ಕಾಗಿ ಯೇಸು ಸ್ವಾಮಿ ಹೇಳಿದರು, ಮನುಷ್ಯನು ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕು, ಸೋಲನ್ನು ಒಪ್ಪಿಕೊಳ್ಳಬಾರದು. ಯಾರು ನಿಮಗೆ ಮೋಸ ಮಾಡಲು ಬಿಡಬೇಡಿರಿ. ಪ್ರಾರ್ಥನೆಯನ್ನು ಮೃದು ಹೃದಯದವರು ಮಾಡುತ್ತಾರೆ. ಅವರು ತಮ್ಮ ಕೈಗಳಿಂದ ಏನು ಮಾಡಲು ಆಗುವುದಿಲ್ಲವೋ
ಅವರು ಪ್ರಾರ್ಥನೆ ಮಾಡುತ್ತಾರೆ. ಇದು ಅಜ್ಞಾನಿ ಜನರ ಕೆಲಸವಾಗಿದೆ. ಯಾರು ಇದನ್ನು ಹೇಳಿದ್ದಾರೋ ಅವರು ಪ್ರಾರ್ಥನೆಯನ್ನು ಬಲವುಳ್ಳ ವ್ಯಕ್ತಿಗಳು ಮಾಡುತ್ತಾರೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಪಕ್ಕದವರಿಗೆ ಹೇಳಿರಿ, ಬಲವುಳ್ಳ ವ್ಯಕ್ತಿಗಳು ಪ್ರಾರ್ಥನೆ ಮಾಡುತ್ತಾರೆ. ಮತ್ತೊಮ್ಮೆ ಹೇಳಿರಿ, ಬಲವುಳ್ಳ ವ್ಯಕ್ತಿಗಳು ಪ್ರಾರ್ಥನೆಯನ್ನು ಮಾಡುತ್ತಾರೆ. ಮೃದು ವ್ಯಕ್ತಿಗಳ ಆಯುಧವಾಗಿದೆ ಎಂದು. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಪರಮೇಶ್ವರ್ ಬಯಸುವುದಿಲ್ಲ ನೀವು ಪ್ರಾರ್ಥನೆಯನ್ನು ನಿರ್ಭಯವಾದ ವ್ಯಕ್ತಿ. ಮತ್ತು ನೀವು ಹೇಳಬಹುದು, ನನಗೆ ಪರಮೇಶ್ವರನ ಅವಶ್ಯಕತೆ ಇಲ್ಲ ಎಂದು. ಲೋಕವು ಹೀಗೆ ಯೋಚನೆ ಮಾಡುತ್ತದೆ. ಲೋಕಕ್ಕೆ ಅನಿಸುತ್ತದೆ ಅವರಿಗೆ ಪರಮೇಶ್ವರನ ಅವಶ್ಯಕತೆ ಇಲ್ಲ, ನಾವು ಪ್ರಾರ್ಥನೆಯನ್ನು ಏಕೆ ಮಾಡಬೇಕು. ಮತ್ತು ಯೇಸು ಸ್ವಾಮಿ ಹೇಳಿದರು, ಮನುಷ್ಯನು ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕು ಮತ್ತು ಸೋಲನ್ನು ಒಪ್ಪಿಕೊಳ್ಳಬಾರದು. ಪ್ರೈಸ್ ದ ಲಾರ್ಡ್. ಮತ್ತು ಸೋಲನ್ನು ಒಪ್ಪಿಕೊಳ್ಳಬೇಡಿರಿ. ಪಕ್ಕದವರಿಗೆ ಹೇಳಿರಿ, ಸೋಲನ್ನು ಒಪ್ಪಿಕೊಳ್ಳಬೇಡಿರಿ. ನೀವು ಬಲವುಳ್ಳವರಾಗಿರಿ. ನಿರೀಕ್ಷೆಯನ್ನು ಬಿಟ್ಟು ಬಿಡಬೇಡಿರಿ. ನಾವು ಶೈತಾನನ ದಯೆಯಲ್ಲಿ ಜೀವಿಸುತ್ತಿಲ್ಲ. ನಮಗೆ ಗೊತ್ತಿದೆ ಸರಿಯಾಗಿ ಏನು ಮಾಡಬೇಕೆಂದು. ಆತನು ಕಾಣುವಾಗ ನಾವು ಯೇಸು ಸ್ವಾಮಿಯನ ಹೆಸರನ್ನು ಆತನ ವಿರುದ್ಧವಾಗಿ ಉಪಯೋಗಿಸುತ್ತೇವೆ. ಹಾಲೆಲೂಯಾ. ನಮಗೆ ಯೇಸು ಸ್ವಾಮಿಯ ಹೆಸರನ್ನು ಉಪಯೋಗಿಸುವ ಅಧಿಕಾರ, ಪವರ್ ಆಫ್ ಎಟರ್ನಿ ಕೊಡಲ್ಪಟ್ಟಿದೆ. ನಾವು ಬಲಹೀನರು ಅಲ್ಲ, ನಮ್ಮ ಹತ್ತಿರ ಬಲ ಇದೆ. ಒಬ್ಬ ಬಲಹೀನ ವ್ಯಕ್ತಿಗೆ ನೀವು ಶಕ್ತಿಶಾಲಿಯಾದ ವಸ್ತುವನ್ನು ಕೊಡುವುದಿಲ್ಲ. ನೀವು ಒಂದು ಚಿಕ್ಕ ಮಗುವಿಗೆ 5 ಲಕ್ಷ ಕ್ಯಾಶ್ ಅನ್ನು ಕೈಗೆ ಕೊಟ್ಟರೆ ವಸ್ತುವನ್ನು ತೆಗೆದುಕೊಂಡು ಬರಲು ಹೇಳುವುದಿಲ್ಲ. ಇಷ್ಟೊಂದು ಹಣವನ್ನು ಆತನು ಸಂಭಾಳಿಸಲು ಆಗುವುದಿಲ್ಲ. ಪರಮೇಶ್ವರರು ನಮಗೆ ಆತನ ಹೆಸರನ್ನು ಕೊಟ್ಟಿದ್ದಾರೆ. ಆತನ ನಾಮದಲ್ಲಿ ಪ್ರತಿಯೊಂದು ಮೊಣಕಾಲು ಊರಲ್ಪಡುತ್ತದೆ, ಪ್ರತಿಯೊಂದು ನಾಲ್ಗೆ ಒಪ್ಪಿಕೊಳ್ಳುತ್ತದೆ. ಸ್ವರ್ಗದ ವಸ್ತುಗಳು ಮತ್ತು ಈ ಭೂಮಿಯ ಮೇಲಿರುವ ವಸ್ತುವು ಪರಮೇಶ್ವರರು ನಮ್ಮನ್ನು ಸಾಮರ್ಥ್ಯಾಗಿ ನೋಡಿದ್ದಾರೆ. ಪ್ರೇಸ್ ದ ಲಾರ್ಡ್, ಪ್ರೇಸ್ ದ ಲಾರ್ಡ್. ಹೇಳಿರಿ, ನಾನು ಸಾಮರ್ಥ್ಯವುಳ್ಳವಳಾಗಿದ್ದೇನೆ, ನಾನು ಸಾಮರ್ಥ್ಯಿಯಾಗಿದ್ದೇನೆ. ನಾನು ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ, ನಾನು ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. No, Jesus was telling the disciple, it's parable to make the point. ಯೇಸು ಸ್ವಾಮಿ ಶಿಷ್ಯರಿಗೆ ಒಂದು ಸ್ವಾಮ್ಯವನ್ನು ಹೇಳುತ್ತಿದ್ದರು, ತನ್ನ ಮಾತನ್ನು ಅವರಿಗೆ ತಿಳಿಯಪಡಿಸುವುದಕ್ಕೆ. They all to pray and not give up and lose heart. ಅವರು ಯಾವಾಗಲೂ ಪ್ರಾರ್ಥನೆ ಮಾಡಬೇಕು, ಸೋಲನ್ನು ಒಪ್ಪಿಕೊಳ್ಳಬಾರದು ಮತ್ತು ಸಾಹಸವನ್ನು ಬಿಡಬಾರದು. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ನಿರ್ಬಲರು ಪ್ರಾರ್ಥನೆಯನ್ನು ಮಾಡುತ್ತಾರೆ ಎಂದು. ಪ್ರಾರ್ಥನೆಯನ್ನು ಬಲವುಳ್ಳ ವ್ಯಕ್ತಿಗಳು ಮಾಡುತ್ತಾರೆ. ಪ್ರೇಸ್ ದ ಲಾರ್ಡ್, ಹಾಲೆಲೂಯಾ. ಎಲ್ಲಿವರೆಗೂ ನೀವು ಪ್ರಾರ್ಥನೆ ಮಾಡುತ್ತಿದ್ದೀರೋ ಅಲ್ಲಿವರೆಗೂ ನೀವು ಯುದ್ಧದಲ್ಲಿ ಇದ್ದೀರಿ. ಎಲ್ಲಿವರೆಗೂ ನೀವು ಪ್ರಾರ್ಥನೆ ಮಾಡುತ್ತಿದ್ದೀರೋ ಅಲ್ಲಿವರೆಗೂ ನೀವು ಯುದ್ಧದಲ್ಲಿ ಇದ್ದೀರಿ. ಸೋಲನ್ನು ಒಪ್ಪಿಕೊಳ್ಳಬೇಡಿರಿ. ನೀವು ಸೋಲನ್ನು ಒಪ್ಪಿಕೊಂಡರೆ ಬದಲಾವಣೆ ಆಗಬೇಕು, ಅದು ಆಗುವುದಿಲ್ಲ. ಯಾರಾದರೂ ನಿಮ್ಗೆ ಹೇಳಬಹುದು, ಆ ಬದಲಾವಣೆಯು ಬಹಳ ನಿಧಾನವಾಗಿ ಆಗುತ್ತಿದೆ. ನೀವು ಸೋಲನ್ನು ಒಪ್ಪಿಕೊಂಡರೆ ಓಡಿ ಹೋಗುವಿರಿ. ಬದಲಾವಣೆ ಸ್ಪೀಡ್ ಬದಲಾಗುವುದಿಲ್ಲ. ಮತ್ತೆ ಕೇಳಿರಿ, ನಿಮ್ಗೆ ಅನಿಸಬಹುದು ಬದಲಾವಣೆಯು ನಿಧಾನವಾಗಿ ಆಗುತ್ತಿದೆ. ನೀವು ಸೋಲನ್ನು ಒಪ್ಪಿಕೊಂಡರೆ ಇನ್ಫ್ಯಾಕ್ಟ್ ಬದಲಾವಣೆಯು ಪೂರ್ತಿಯಾಗಿ ನಿಂತು ಬಿಡುವುದು. ಬಹಳಷ್ಟು ಜನರಿಗೆ ಇದು ಗೊತ್ತಿಲ್ಲ. ಸಂಕಟವು ಹೆಚ್ಚಾದಾಗ ಅವರು ಸೋಲನ್ನು ಒಪ್ಪಿಕೊಳ್ಳುತ್ತಾರೆ. ಅವರು ಒಪ್ಪಿಕೊಳ್ಳುವುದರಿಂದ ಬದಲಾವಣೆ ಸ್ಪೀಡ್ ಹೆಚ್ಚಾಗುವುದೆಂದು ಅವರು ತಿಳಿದುಕೊಳ್ಳುತ್ತಾರೆ. ಇಲ್ಲ, ಇದು ಆಗುವುದಿಲ್ಲ. ನಿಮಗೆ ಅನಿಸಿದರೆ ಬದಲಾವಣೆ ನಿಧಾನವಾಗಿದೆ ಎಂದರೆ ನೀವು ಆ ಕೆಲಸವನ್ನು ಮಾಡಬಹುದು. ಬದಲಾವಣೆ ವೇಗವಾಗಿ ಆಗಬೇಕು. ಮತ್ತು ಸೋಲನ್ನು ಒಪ್ಪಿಕೊಳ್ಳುವುದು ಒಂದು ವಿಕಲ್ಪವಲ್ಲ. ಪ್ರೇಸ್ ದ ಲಾರ್ಡ್. ಹೇಳಿರಿ, ಸೋಲನ್ನು ಒಪ್ಪಿಕೊಳ್ಳುವುದು ಒಂದು ವಿಕಲ್ಪವಲ್ಲ. ಪಕ್ಕದವರಿಗೆ ಹೇಳಿರಿ, ಸೋಲನ್ನು ಒಪ್ಪಿಕೊಳ್ಳುವುದು ಒಂದು ವಿಕಲ್ಪವಲ್ಲ. ಬಹಳಷ್ಟು ಜನರು ಮದುವೆಯಲ್ಲಿ ಸೋಲನ್ನು ಒಪ್ಪಿಕೊಳ್ಳುತ್ತಾರೆ. ಮದುವೆಯಲ್ಲಿ ಬಹಳ ಬೇಗ ಜನರು ಸೋಲನ್ನು ಒಪ್ಪಿಕೊಳ್ಳುತ್ತಾರೆ. ಇವತ್ತಿನ ದಿನಗಳಲ್ಲಿ ಕೆಲವು ಜನರು ಮದುವೆಯನ್ನು ಮಾಡಿಕೊಳ್ಳಲು ಬಯಸುವುದಿಲ್ಲ. ಮದುವೆ ಯಾರು ಮಾಡಿಕೊಳ್ಳುವರು? ಮದುವೆ ಆದ ಮೇಲೆ ಇರುತ್ತಾರೆ, ಮಕ್ಕಳನ್ನು ಯಾರು ಹುಟ್ಟಿಸುವರು? ಮಕ್ಕಳು ಹುಟ್ಟಿದರೂ ಕೂಡ ಒಬ್ಬನೇ ಸಾಕು, ಇಬ್ಬರನ್ನು ಸಾಕಲು ಆಗುವುದಿಲ್ಲ. ಅವರ ಮಾನಸಿಕತೆ ತಪ್ಪಾದ ದಾರಿಯಲ್ಲಿ ಹೋಗುತ್ತಿದೆ. ಇದೇ ಕಾರಣದಿಂದ ಯುರೋಪವು ಹಾಳಾಗಿ ಹೋಗಿದೆ. ಯುರೋಪಿನ ಮಕ್ಕಳು ಯುದ್ಧ ಮಾಡುವ ಶಕ್ತಿಯನ್ನು ಕಳೆದುಕೊಂಡಿದ್ದಾರೆ. ಅವರು ವಸ್ತುವನ್ನು ಬದಲಾಯಿಸಲು ಬಯಸುವುದಿಲ್ಲ. ಸ್ವಾರ್ಥಿಯಾಗಿದ್ದಾರೆ. ಪ್ರೇಸ್ ದ ಲಾರ್ಡ್. ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕು. ಪಕ್ಕದವರಿಗೆ ಹೇಳಿರಿ, ಯಾವಾಗಲೂ ಪ್ರಾರ್ಥನೆ ಮಾಡಬೇಕು. ಸೋಲನ್ನು ಒಪ್ಪಿಕೊಳ್ಳಬಾರದು, ಓಡಿ ಹೋಗಬಾರದು. ನಿಮಗೆ ಅನಿಸುತ್ತದೆ ಈ ಸ್ಥಿತಿಯು ಬಹಳ ಗಂಭೀರವಾಗಿದೆ, ನೀವು ಪ್ರಾರ್ಥನೆ ಮಾಡಿರಿ. ನಮ್ಮ ಪ್ರಾರ್ಥನೆಯಲ್ಲಿ ಶಕ್ತಿ ಇದೆ. ಪ್ರೇಸ್ ದ ಲಾರ್ಡ್. ಮತ್ತು ನಾವು ಪ್ರಾರ್ಥನೆ ಮಾಡುತ್ತೇವೆ, ಯೇಸುವಿನ ನಾಮದಲ್ಲಿ ಮಾಡುತ್ತೇವೆ. ಹಾಲೆಲೂಯಾ. ನಾನು ನಿಮಗೆ ಒಂದು ಸಲಹೆ ಹೇಳುತ್ತೇನೆ. ನಮ್ಮ ಒಂದು ಪುಸ್ತಕವಿದೆ, ಪುಸ್ತಕದ ಹೆಸರಿದೆ, ಇವಾಗ ನೀವು ಹೊಸದಾಗಿ ಹುಟ್ಟಿದ್ದೀರಿ. ಅದನ್ನು ಓದಿರಿ.
ಪುಸ್ತಕವು ನಿಮಗೆ ಬಹಳಷ್ಟು ವಿಷಯಗಳನ್ನು ಹೇಳುವುದು. ಇನ್ಫ್ಯಾಕ್ಟ್ 15-20 ನಿಮಿಷದಲ್ಲಿ ಚಿಕ್ಕ ಪುಸ್ತಕವಾಗಿದೆ. ಹೋಗಿ ಆ ಪುಸ್ತಕವನ್ನು ಓದಿರಿ. ಅದು ನಿಮ್ಮ ಬಹಳಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವುದು. ನೀವು ಯೋಚಿಸ್ತೀರಿ, ಏನು ಮಾಡಬೇಕು, ಏನು ಮಾಡಬೇಕು, ಏನು ಮಾಡಬಾರದು, ಹೇಗೆ ಮಾಡಬೇಕು, ಇಂತೆಲ್ಲ ಪ್ರಶ್ನೆಗಳಿಗೆ ಉತ್ತರವು. ಮತ್ತು ಸೋಲನ್ನು ಒಪ್ಪಿಕೊಳ್ಳಬೇಡಿರಿ, ಪಕ್ಕದವರಿಗೆ ಹೇಳಿರಿ. ಸೋಲನ್ನು ಒಪ್ಪಿಕೊಳ್ಳಬೇಡಿರಿ. ಗಲಾತಿದವರಿಗೆ 6ನೇ ಅಧ್ಯಾಯ 9ನೇ ವಾಕ್ಯ. ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ, ಯಾಕೆಂದರೆ ಮನಗುಂದದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯುವೆವು. ನಾವು ಬೇಸರಗೊಳ್ಳದಿದ್ದರೆ ನಾವು ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯುವೆವು. ಮತ್ತು ಸೋಲನ್ನು ಒಪ್ಪಿಕೊಂಡರೆ ಏನೂ ಸಿಗುವುದಿಲ್ಲ, ಬಿಟ್ಟು ಓಡಿ ಹೋದರೆ ಏನೂ ಸಿಗುವುದಿಲ್ಲ. ನೀವು ದೃಢವಾಗಿ ಅಲ್ಲಿ ನಿಂತುಕೊಳ್ಳಬೇಕು ಮತ್ತು ನೀವು ಸಾಹಸವನ್ನು ಬಿಟ್ಟು ಕೊಡಬಾರದು. ಇದನ್ನು NIV ಓದೋಣ. NIV ಇಂದ ನೋಡೋಣ. ಲೆಟ್ ಅಸ್ ನಾಟ್ ಬಿಕಮ್ ವೇರಿ ಇನ್ ಡೂಯಿಂಗ್ ಗುಡ್. ನಾವು ಒಳ್ಳೆ ಕೆಲಸ ಮಾಡುವುದರಲ್ಲಿ ಬೇಸರಗೊಳ್ಳಬಾರದು. ತಕ್ಕ ಸಮಯದಲ್ಲಿ ನಾವು ಬೆಳೆಯನ್ನು ಕೊಯ್ಯುವೆವು. ಮತ್ತು ನಾವು ಸೋಲನ್ನು ಒಪ್ಪಿಕೊಳ್ಳದಿದ್ದರೆ, ಪ್ರೇಸ್ ದ ಲಾರ್ಡ್. ಪಕ್ಕದವರಿಗೆ ಹೇಳಿರಿ, ಸೋಲನ್ನು ಒಪ್ಪಿಕೊಳ್ಳಬೇಡಿರಿ, ಓಡಿ ಹೋಗಬೇಡಿರಿ, ಭರವಸವನ್ನು ಕಳೆದುಕೊಳ್ಳಬೇಡಿರಿ, ಪ್ರಾರ್ಥನೆಯನ್ನು ಮಾಡಿರಿ. ಹಾಲೆಲೂಯಾ, ಹಾಲೆಲೂಯಾ. ಇಬ್ರಿಯದವರಿಗೆ 12ನೇ ಅಧ್ಯಾಯ 3ನೇ ವಾಕ್ಯ. ಬೇಸರಗೊಳ್ಳದಂತೆ ಆತನನ್ನು ಆಲೋಚಿಸಿರಿ. ಆತನು ಪಾಪಿಗಳಿಂದ ಎಷ್ಟೋ ವಿರೋಧವನ್ನು ಸಹಿಸಿಕೊಂಡನು. ಎಷ್ಟೊಂದು ವಿರೋಧವನ್ನು ಸಹಿಸಿಕೊಂಡರು. ಯಾರಿಗೋಸ್ಕರ? ನಿಮಗೋಸ್ಕರ. ಮತ್ತು ನೀವು ಸಾಹಸವನ್ನು ಬಿಡಬಾರದೆಂದು. ಆತನು ವಿರೋಧಿಗಳ ವಿರೋಧವನ್ನು ಸಹಿಸಿಕೊಂಡನು. ಆತನು ನಿಮಗೋಸ್ಕರ ಜಯವನ್ನು ಹೊಂದಿದನು. ಏಕೆಂದರೆ ಹೇಳಬೇಡಿರಿ, ಯಾವ ಸಮಸ್ಯೆಗಳನ್ನು ನಾನು ಎದುರಿಸುತ್ತಿದ್ದೇನೆ, ಅವು ಬಹಳ ಬಹಳ ಆಗಿದ್ದಾವೆ. ಇಲ್ಲ, ಇದಕ್ಕಿಂತ ಹೆಚ್ಚು ಕಠಿಣಗಳನ್ನು ಯೇಸು ಸ್ವಾಮಿ ಸಹಿಸಿಕೊಂಡರು, ಕಷ್ಟವನ್ನು ಸಹಿಸಿಕೊಂಡರು ಮತ್ತು ಅವರು ಸೋಲನ್ನು ಒಪ್ಪಿಕೊಳ್ಳಲಿಲ್ಲ. ಇನ್ಫ್ಯಾಕ್ಟ್ ಅವರು ಜಯವಂತರಾದರು. ಪ್ರೈಸ್ ದ ಲಾರ್ಡ್. ಯಾರಾದರೂ ಹೇಳಬಹುದು, ಯೇಸು ಸ್ವಾಮಿ ಪ್ರಭು ಆಗಿದ್ದರು, ಇದಕ್ಕೆ ಅವರು ಇಷ್ಟೊಂದು ಧೈರ್ಯವನ್ನು ತೋರಿಸಿದರು. ಯಾವ ಪರಿಶುದ್ಧ ಆತ್ಮನು ಯೇಸು ಸ್ವಾಮಿಯನ್ನು ಸತ್ತವರೊಳಗಿಂದ ಎಬ್ಬಿಸಿದನು, ಅದೇ ಪರಿಶುದ್ಧ ಆತ್ಮನು ನಿಮ್ಮ ಒಳಗೆ ಕೂಡ ಇದ್ದಾನೆ. ಪ್ರೈಸ್ ದ ಲಾರ್ಡ್. ನೀವು ಯೇಸು ಸ್ವಾಮಿಯ ಹಾಗೆ ದೃಢವಾಗಿ ನಿಲ್ಲಬಹುದು. ಸೋಲನ್ನು ಒಪ್ಪಿಕೊಳ್ಳೋದನ್ನು ನಿರಾಕರಿಸಿರಿ. ಪಕ್ಕದವರಿಗೆ ಸೋಲನ್ನು ಒಪ್ಪಿಕೊಳ್ಳಬೇಡಿರಿ, ಸೋಲನ್ನು ಒಪ್ಪಿಕೊಳ್ಳಬೇಡಿರಿ. ಹೋರಾಡಿರಿ, ಹೋರಾಡಿದರೆ ಗೆಲ್ಲುವಿರಿ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಜ್ಞಾನೋಕ್ತಿಗಳು 24:10. ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವು ಇಕ್ಕಟ್ಟೆ. ಇಕ್ಕಟ್ಟಿನ ಸಮಯದಲ್ಲಿ ಹೋಗುವಂತೆ ಮಾಡಬೇಡಿರಿ. ಹೀಗೆ ಆಗಬಾರದು. ಇಲ್ಲಿ ಬರೆಯಲಾಗಿದೆ, ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವು ಇಕ್ಕಟ್ಟೆ. ಶಕ್ತಿಶಾಲಿ ಜನರು ನಿಂತುಕೊಳ್ಳುತ್ತಾರೆ ಮತ್ತು ನೀವು ನಿಂತುಕೊಳ್ಳಬೇಕು, ಏಕೆಂದರೆ ನೀವು ವಿಜಯಿಯಾಗಿದ್ದೀರಿ. ನೀವು ಜಯಶಾಲಿಗಿಂತ ಜಯಶಾಲಿಯಾಗಿದ್ದೀರಿ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ. ಲೋಕದಲ್ಲಿರುವಾತಕ್ಕಿಂತಲೂ ನಿಮ್ಮಲ್ಲಿರುವಾತನು ದೊಡ್ಡವನಾಗಿದ್ದಾನೆ. ಪ್ರೇಸ್ ದ ಲಾರ್ಡ್. ಹೇಳಿರಿ, ನಾನು ಜಯಶಾಲಿಯಾಗಿದ್ದೇನೆ, ನಾನು ಜಯಶಾಲಿಯಾಗಿದ್ದೇನೆ, ಜಯಶಾಲಿಗಿಂತ ಜಯಶಾಲಿಯಾಗಿದ್ದೇನೆ. ಇದು ಒಂದು ಮುಖ್ಯವಾದ ವಿಷಯವಾಗಿದೆ. ನೀವು ಈ ಸಮಯದಲ್ಲಿ ಮಾಡುತ್ತಿದ್ದೀರಿ. ತೊಂದರೆ ಇದೇ ಆಗಿದೆ. ಬಹಳಷ್ಟು ಜನರು ತನ್ನ ಆತ್ಮವನ್ನು ಪ್ರೋಗ್ರಾಮ್ ಮಾಡಲಿಲ್ಲ. ಅವರು ತಮ್ಮ ಆತ್ಮಗಳಿಗೆ ಹೊಸ ವಿಷಯವನ್ನು ಹಾಕಲಿಲ್ಲ. ಬಾಯಿಯ ಮೂಲಕ ವಾಕ್ಯವನ್ನು ಹೇಳುವುದರ ಮೂಲಕ ಲೋಕವು ಅವರ ಬಗ್ಗೆ ಹೇಳಿದ್ದು, ಅದರ ಬಗ್ಗೆ ಅವರ ಪ್ರೋಗ್ರಾಮಿಂಗ್ ಆಯಿತು. ಅವರು ತಮ್ಮನ್ನು ತಾವು ಯಾವಾಗಲೂ ಪ್ರೋಗ್ರಾಮಿಂಗ್ ಮಾಡಿಕೊಳ್ಳಲಿಲ್ಲ. ಪಕ್ಕದವರು ಹೊಲದಿಂದ ಹಾರಿ ಬಂದಿದ್ದಾವೆ. ಅವರು ಸ್ವತಃ ತಮ್ಮ ಹೊಲದಲ್ಲಿ ಬೀಜನ್ನು ಬಿತ್ತಲಿಲ್ಲ. ಯಾವತ್ತು ಕುಳಿತುಕೊಂಡು ಹೇಳಲಿಲ್ಲ, ನಾನು ಜಯಶಾಲಿಗಿಂತ ಜಯಶಾಲಿಯಾಗಿದ್ದೇನೆ, ನಾನು ಸೋಲಲು ಸಾಧ್ಯವಿಲ್ಲ, ಲೋಕದಲ್ಲಿರುವಾತನಿಗಿಂತಲೂ ನನ್ನಲ್ಲಿರುವಾತನು ದೊಡ್ಡವನಾಗಿದ್ದಾನೆ, ನಾನು ವಿಜಯಿಯಾಗಿದ್ದೇನೆ, ಜಯಶಾಲಿಯಾಗಿದ್ದೇನೆ. ಅವರು ಮಾತನಾಡಿ ತಮ್ಮ ಆತ್ಮಗಳಿಗೆ ಪ್ರೋಗ್ರಾಮ್ ಮಾಡಲಿಲ್ಲ. ಬಹಳ ಮುಖ್ಯವಾಗಿರುತ್ತದೆ, ಯಾವಾಗ ನೀವು ಮಸೀಹನಲ್ಲಿ ಬರುತ್ತೀರೋ ನೀವು ನಿಮ್ಮ ಆತ್ಮವನ್ನು ಪ್ರೋಗ್ರಾಮ್ ಮಾಡುವುದನ್ನು ಕಲಿತುಕೊಳ್ಳಬೇಕು. ಇದು ಧರ್ಮವಲ್ಲ. ನೀವು ಬಲಹೀನರಾಗಿದ್ದೀರಿ, ಲಾಚಾರಾಗಿದ್ದೀರಿ, ಬೇಚಾರಾಗಿದ್ದೀರಿ, ಪರಮೇಶ್ವರನ ಮುಂದೆ ಕೂಗುತ್ತಿದ್ದೀರಿ, ಪ್ರಭು ನನಗೆ ಸಹಾಯ ಮಾಡಿರಿ. ಪ್ರಭು ಹೀಗೆ ಅಲ್ಲ, ಆತನು ನಿಮಗೆ ಬಲಹೀನನಾಗಿ ಮಾಡಲಿಲ್ಲ. ಪರಮೇಶ್ವರು ಬಯಸುವುದಿಲ್ಲ ನೀವು ಯಾವಾಗಲೂ ಬಲಹೀನರಾಗಿರಬೇಕೆಂದು. ಆತನು ನಿಮ್ಮನ್ನು ಸಾಹಸಿಯಾಗಿ ಮಾರ್ಪಡಿಸಿದ್ದಾನೆ. ಆತನು ನಿಮಗೆ ಜಯಶಾಲಿಯಾಗಿ ಮಾಡಿದ್ದಾನೆ. ನಿಮ್ಮ ಕೆಲಸವಾಗಿದೆ ಈ ವಿಷಯಗಳ ಮೂಲಕ ನೀವು ಪ್ರೋಗ್ರಾಮ್ ಮಾಡಿಕೊಳ್ಳುವುದು. ಪ್ರತಿದಿನ ಸಮಯವನ್ನು ತೆಗೆದುಕೊಳ್ಳಿರಿ, ನಿಮಗೆ ಈ ಶಬ್ದವನ್ನು ಮಾತನಾಡಿರಿ, ನೀವು ಪ್ರೋಗ್ರಾಮ್ ಮಾಡಿಕೊಳ್ಳಿರಿ. ನಾನು ಮಗುವಾಗಿದ್ದಾಗ ಬಹಳ ಎದುರುತ್ತಿದೆ. ನಾನು ಲೈಟ್ ಹಚ್ಚದೆ ಮಲಗುತ್ತಿರ್ಲಿಲ್ಲ. ಲೈಟ್ ಹಚ್ಚಲೇಬೇಕಾಗಿತ್ತು. ಇನ್ಫ್ಯಾಕ್ಟ್ ನಾನು ಸ್ನಾನಕ್ಕೆ ಹೋದ್ರೆ ಕಣ್ಣು ಮುಚ್ಚುತ್ತಿರ್ಲಿಲ್ಲ. ಅನಿಸುತ್ತಿತ್ತು ಗೋಡೆಯಿಂದ ಕೈ ಬಂದು ನನ್ನ ಎಲ್ಲಾದ್ರೂ
ನಮ್ಮ ಮನೆಯವ್ರಿಗೆ ಕೇಳಿರಿ. ನಾನು ನೀರನ್ನು ಸುರಿಸಿಕೊಳ್ಳುವಾಗ ಕಣ್ಣುಗಳನ್ನು ತೆಗೆದುಕೊಂಡು ನೋಡುತ್ತಿದ್ದೆ. ಕಣ್ಣು ನೀರನ್ನು ಹಾಕಿದರೆ ಕಣ್ಣು ಮುಚ್ಚಿ ಬಿಡುತ್ತವೆ. ಈ ಕಣ್ಣುಗಳನ್ನು ಮುಚ್ಚುವುದಕ್ಕೂ ಕೂಡ ಬಲ ಇರಲಿಲ್ಲ. ಗೊತ್ತಿದೆಯಲ್ಲ, ಎಲ್ಲಾ ದೆವ್ವಗಳು ಬಾತ್ರೂಮಲ್ಲೇ ಬರುತ್ತವೆ ಫಿಲ್ಮ್ಗಳಲ್ಲಿ. ಎಷ್ಟು ಜನರಿಗೆ ಗೊತ್ತಿದೆ, ಭಾರತದಲ್ಲಿ ಎಲ್ಲಾ ದೆವ್ವಗಳು ಬಾತ್ರೂಮ್ನಲ್ಲಿಯೇ ಬರುತ್ತವೆ. ನಮ್ಗೆ ಅನಿಸುತ್ತಿತ್ತು ನಮ್ಮ ಬಾತ್ರೂಮ್ ಅಲ್ಲೂ ಕೂಡ ದೆವ್ವವಿದೆ, ಗೋಡೆಯಿಂದ ಕೈ ಬರುವುದೆಂದು. ನಾನು ಯೇಸು ಸ್ವಾಮಿಯಲ್ಲಿ ಬಂದ ಮೇಲೆ ನನ್ನನ್ನು ನಾನು ಮಾತನಾಡಲು ಪ್ರಾರಂಭಿಸಿದೆ. ನಾನು ಭಯಪಡುವುದನ್ನು ನಿರಾಕರಿಸುತ್ತೇನೆ. ಪ್ರೇಸ್ ದ ಲಾರ್ಡ್. ನಿಮ್ಗೆ ಹೇಳಲು ಸಾಧ್ಯವಿಲ್ಲ ಎಷ್ಟೋ ಗಂಟೆ ನಾನು ಇದನ್ನು ಹೇಳಿದ್ದೇನೆ. ನಾನು ಅದು ಮಾಡದಿದ್ದರೆ ನಾನು ಭಯವುಳ್ಳ ವ್ಯಕ್ತಿಯಾಗಿ ಇರುತ್ತಿದ್ದೆ. ನಾನು ನನ್ನ ಆತ್ಮವನ್ನು ಪ್ರೋಗ್ರಾಮ್ ಮಾಡಿದ್ದೇನೆ. ನೀವು ನಿಮ್ಮ ಆತ್ಮವನ್ನು ಪ್ರೋಗ್ರಾಮ್ ಮಾಡಬೇಕಾಗುತ್ತದೆ. ಜಯಶಾಲಿಗಿಂತ ಜಯಶಾಲಿಯಾಗಿದ್ದೇನೆ. ಪ್ರೇಸ್ ದ ಲಾರ್ಡ್. ಲೋಕದಲ್ಲಿರುವ ಆತನಿಗಿಂತಲೂ ನನ್ನಲ್ಲಿರುವ ಆತನು ದೊಡ್ಡವನಾಗಿದ್ದಾನೆ. ಪ್ರೇಸ್ ದ ಲಾರ್ಡ್. ನೀವು ನಿಮ್ಮ ಆತ್ಮವನ್ನು ಪ್ರೋಗ್ರಾಮ್ ಮಾಡುವ ಅವಶ್ಯಕತೆ ಇದೆ. ನಿಮ್ಮ ಆತ್ಮವು ನಿಮಗೆ ಸರಿಯಾದ ದಿಕ್ಕನ್ನು ತೋರಿಸಬೇಕು, ದಾರಿಯನ್ನು ತೋರಿಸಬೇಕು. ಎಷ್ಟು ಜನರಿದ್ದೀರಾ? ಎಷ್ಟು ಜನರು ಅಲಾರಾಮ್ ಅನ್ನು ಹಚ್ಚಿದ್ದೀರಿ? ಅಲಾರ್ಮ್ ಎಷ್ಟು ಜನರಿಗೆ ಗೊತ್ತಿದೆ? ಕೈಗಳನ್ನು ಎತ್ತಬಹುದು. ನೀವು ಅಲಾರಾಮ್ ಅನ್ನು 5 ಗಂಟೆದು ಇಟ್ಟಿದ್ದರೆ ಅಲಾರ್ಮ್ ಎಷ್ಟು ಗಂಟೆಗೆ ಅದು ಬಾರಿಸುವುದು? ಹೇಗೆ 5 ಗಂಟೆ ಆಗುವುದು ಅಲಾರಾಮ್ ಹೊಡೆದುಕೊಳ್ಳುವುದು? ಕಮ್ ಆನ್. ಮತ್ತು 5 ಗಂಟೆ ಅಲಾರಾಮ್ ಹೊಡೆಯುವುದು. ಹಾಗೆ ನೀವು ನಿಮ್ಮ ಆತ್ಮವನ್ನು ಪ್ರೋಗ್ರಾಮ್ ಮಾಡಿಕೊಂಡಿದ್ದರೆ, ಹಾಗೆ ನಿಮ್ಮ ಆತ್ಮವು ಆ ತೊಂದರೆಗೆ ಸರಿಯಾದ ಉತ್ತರವನ್ನು ಕೊಡುವುದು. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಕೇಳುತ್ತಿದ್ದೀರಾ? ಯಾವ ರೀತಿ ನೀವು ಅಲಾರಾಮ್ ಅನ್ನು ಇಟ್ಟುಕೊಳ್ತೀರಿ? 5 ಗಂಟೆ ಆದ ಮೇಲೆ ಅಲಾರಾಮ್ ಬೂಮ್ ಬೂಮ್ ಅನ್ನುತ್ತದೆ. ನೀವು ಆತ್ಮವನ್ನು ಪ್ರೋಗ್ರಾಮ್ ಮಾಡಿಕೊಂಡಿದ್ದೀರಿ. ನಾನು ಜಯಶಾಲಿಗಿಂತ ಜಯಶಾಲಿಯಾಗಿದ್ದೇನೆ. ನಾನು ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ತೊಂದರೆ ಬಂದಾಗ ನಿಮ್ಮ ಆತ್ಮ ಹೇಳುವುದು ನೀನು ಜಯಶಾಲಿಗಿಂತ ಜಯಶಾಲಿಯಾಗಿದ್ದೀಯಾ, ಏಕೆಂದರೆ ನೀವು ಆತ್ಮವನ್ನು ಪ್ರೋಗ್ರಾಮ್ ಮಾಡಿದ್ದೀರಿ. ಬಹಳಷ್ಟು ಜನರು ತಮ್ಮ ಆತ್ಮವನ್ನು ಪ್ರೋಗ್ರಾಮ್ ಮಾಡಿಕೊಂಡಿಲ್ಲ. ಅವರು ಪ್ರಾರ್ಥನೆ ಮಾಡಿಕೊಳ್ಳುವುದಕ್ಕೋಸ್ಕರ ಚರ್ಚ್ಗೆ ಬರುತ್ತಾರೆ. ಪರಮೇಶ್ವರನ ಹತ್ತಿರ ಮನೆ ಬೇಡಿಕೊಳ್ಳುತ್ತಾರೆ, ಜಾಬ್ ಅನ್ನು ಬೇಡಿಕೊಳ್ಳುತ್ತಾರೆ, ಏಕೆಂದರೆ ತಮ್ಮ ಆತ್ಮವನ್ನು ಪ್ರೋಗ್ರಾಮ್ ಅವರು ಮಾಡಿಕೊಂಡಿಲ್ಲ. ಇದು ಬಹಳ ದೊಡ್ಡ ತಪ್ಪಾಗಿರುವುದು. ನೀವು ವಾಸ್ತವವಾಗಿ ಮಸೀಹತನದ ಲಾಭ ಪಡೆಯಬೇಕಾದರೆ ನೀವು ನಿಮ್ಮ ಆತ್ಮವನ್ನು ಪ್ರೋಗ್ರಾಮ್ ಮಾಡಿಕೊಳ್ಳಬೇಕು. ಪರಮೇಶ್ವರರು ವಾಕ್ಯವನ್ನು ನಿಮಗೆ ಅದಕ್ಕಾಗಿ ಕೊಟ್ಟಿದ್ದಾರೆ. ನೀವು ಆ ವಾಕ್ಯದ ಮೂಲಕ ನಿಮ್ಮ ಆತ್ಮವನ್ನು ಪ್ರೋಗ್ರಾಮ್ ಮಾಡಿಕೊಳ್ಳಬೇಕು. ಒಬ್ಬರು ವಿದ್ಯಾರ್ಥಿಯಾಗಿದ್ದರೆ ನಿಮ್ಮ ಬುದ್ಧಿಯು ಬಲಹೀನವೆಂದು ನಿಮಗೆ ಅನಿಸಿದರೆ ಏನು ಹೇಳುತ್ತೀರಿ? ನನ್ನ ಹತ್ತಿರ ಜ್ಞಾನವುಳ್ಳ ಮೈಂಡ್ ಇದೆ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಮೇಲಿಂದ ಮೇಲೆ ಹೇಳಬೇಕು. ತೊಂದರೆ ಬಂದಾಗ ನಿಮ್ಮ ಮೈಂಡ್ ಕ್ಲೋಸ್ ಆಗಬಾರದು. ಏನು ಮಾಡಬೇಕು? ಹೋರಾಡುವ ಪ್ರಯತ್ನ ಮಾಡಬೇಕು. ಇಕ್ಕಟ್ಟಿನಿಂದ ಹೊರಬರುವ ಪ್ರಯತ್ನ ಮಾಡಬೇಕು. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ನಿಮ್ಮ ಆತ್ಮಕ್ಕೆ ಪ್ರೋಗ್ರಾಮ್ ಮಾಡಿರಿ. ಅಲಾರಾಮನ ಮೂಲಕ ಪ್ರೋಗ್ರಾಮ್ ಮಾಡಿರಿ. ಅಲಾರಾಮ್ ಆಗಬೇಕು ಮತ್ತು ಸರಿಯಾದ ಟೈಮ್ನಲ್ಲಿ ಆ ಅಲಾರಾಮ್ ನಿಮ್ಮನ್ನು ಎಬ್ಬಿಸಬೇಕು. ನಿಮ್ಮ ಆತ್ಮವನ್ನು ನೀವು ಪ್ರೋಗ್ರಾಮ್ ಮಾಡಿಕೊಂಡರೆ ಮತ್ತು ನೀವು ಪ್ರೋಗ್ರಾಮ್ ಮಾಡಿಕೊಳ್ಳದಿದ್ದರೆ ನಿಮ್ಮ ಆತ್ಮವು ನಿಮಗೆ ಸರಿಯಾದ ದಾರಿಯನ್ನು ತೋರಿಸುವುದಿಲ್ಲ. ನಿಮ್ಮ ಆತ್ಮ ನಿಮಗೆ ಹೇಳುವುದು ಓಡಿ ಹೋಗು, ಹೆದರಿ ಬಿಡು. ಜನರು ನಿಮಗೆ ದ್ವೇಷ ಮಾಡುತ್ತಾರೆ. ಗೊತ್ತಿಲ್ಲ ಏನೇನು ವಿಷಯವನ್ನು ನಿಮ್ಮ ಆತ್ಮ ನಿಮಗೆ ಹೇಳುವುದು ಆಗಿರಬಹುದು. ಎಲ್ಲರೂ ನಿಮಗನ್ನು ದ್ವೇಷ ಮಾಡುತ್ತಿರಬಹುದು. ನೀವು ನಿಮ್ಮ ಆತ್ಮವನ್ನು ಪ್ರೋಗ್ರಾಮ್ ಮಾಡಿಕೊಳ್ಳಬಹುದು. ಒಪ್ಪಿಕೊಳ್ಳುವುದಕ್ಕೆ ಎಲ್ಲರೂ ನನ್ನನ್ನು ಪ್ರೀತಿ ಮಾಡುತ್ತಾರೆ. ಹೇಳಬೇಡಿರಿ ಎಲ್ಲರೂ ನನ್ನನ್ನು ದ್ವೇಷ ಮಾಡುತ್ತಾರೆ. ನಿಮ್ಮ ಆತ್ಮವನ್ನು ಪ್ರೋಗ್ರಾಮ್ ಮಾಡಿಕೊಳ್ಳಿರಿ. ಎಲ್ಲರೂ ನಮ್ಮನ್ನು ಪ್ರೀತಿ ಮಾಡುತ್ತಾರೆ. ಹೇಳಿರಿ ಎಲ್ಲರೂ ನನ್ನನ್ನು ಪ್ರೀತಿ ಮಾಡುತ್ತಾರೆ. ಸಂತೋಷದಿಂದ ಹೇಳಿರಿ ಎಲ್ಲರೂ ನನ್ನನ್ನು ಪ್ರೀತಿ ಮಾಡುತ್ತಾರೆ. ಕೆಲವರು ಸಂತೋಷವಾಗಿಲ್ಲ. ಸತ್ಯವಾಗಿ ಹೇಳುತ್ತಿದ್ದೇನೆ. ನಿಮ್ಮ ಆತ್ಮವನ್ನು ಪ್ರೋಗ್ರಾಮ್ ಮಾಡಿಕೊಳ್ಳಿರಿ ಈ ರೀತಿಯಾಗಿ. ಎಲ್ಲರೂ ನನ್ನನ್ನು ಪ್ರೀತಿಸುತ್ತಾರೆ. ಹೇಳಿರಿ ಎಲ್ಲರೂ ನನ್ನನ್ನು ಪ್ರೀತಿಸುತ್ತಾರೆ. ಕೆಲವರ ಆತ್ಮ ಹೀಗೆ ಇದೆ, ಯಾರು ನನ್ನನ್ನು ಪ್ರೀತಿ ಮಾಡುವುದಿಲ್ಲ, ಯಾರು ನನ್ನನ್ನು ಪ್ರೀತಿ ಮಾಡುವುದಿಲ್ಲ. ಕೆಲವರ ಆತ್ಮಗಳು ಹೀಗೆ ಇದ್ದಾವೆ. ಅವರನ್ನು ಪ್ರೀತಿಸುವವರು ಕೂಡ ಬಂದು ಹೇಳುತ್ತಾರೆ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಇನ್ನು ಅದನ್ನು ಒಪ್ಪಿಕೊಳ್ಳಲು ರೆಡಿ ಆಗಿಲ್ಲ. ಅವರ ಆತ್ಮ ಇದನ್ನು ಒಪ್ಪಿಕೊಂಡಿದೆ. ಎಲ್ಲರೂ ಅವರನ್ನು ದ್ವೇಷ ಮಾಡುತ್ತಾರೆ. ಯಾರು ಅವರಿಗೆ ಒಳ್ಳೆಯದನ್ನು ಬಯಸುವುದಿಲ್ಲ. ಬೆಟರ್ ಇದೆ ನಿಮ್ಮ ಆತ್ಮವನ್ನು ನೀವು ಪ್ರೋಗ್ರಾಮ್ ಮಾಡಿಕೊಳ್ಳಿರಿ. ಎಲ್ಲರೂ ನಮ್ಮನ್ನು ಪ್ರೀತಿ ಮಾಡುತ್ತಾರೆ. ಎಲ್ಲರೂ ನನ್ನನ್ನು ಪ್ರೀತಿ ಮಾಡುತ್ತಾರೆ. ಎಲ್ಲರೂ ನನ್ನನ್ನು ಪ್ರೀತಿ ಮಾಡುತ್ತಾರೆ. ನಿಮಗೆ ಕೆಟ್ಟ ಅನಿಸುವುದು ನಿಂತು ಬಿಡುವುದು. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಹೇಳಿರಿ ಎಲ್ಲರೂ ನನ್ನನ್ನು ಪ್ರೀತಿ ಮಾಡುತ್ತಾರೆ. ನಿಮ್ಮ ಮಗು ನಿಮಗೆ ಏಟು ಹೊಡೆದರೆ ನೀವು ಅವನ ಜೊತೆ ಹೋರಾಡುವುದಿಲ್ಲ. ನಿಮಗೆ ಗೊತ್ತಿದೆ ಆತ ನಿಮ್ಮನ್ನು ದ್ವೇಷ ಮಾಡಿಲ್ಲ. ಅದು ರಿಯಾಕ್ಷನ್ ಮಾಡುವ ರೀತಿಯಾಗಿದೆ. ತಪ್ಪು ಹೇಳುತ್ತಿಲ್ಲ ತಾನೇ? ಬಾಯದಿಂದ ಹೇಳಲಾಗದಿದ್ದರೆ ಅವರು ತಪ್ಪಾದ ರೀತಿಯಲ್ಲಿ ಹೇಳಬಹುದು. ನಿಮ್ಮ ಪ್ರಕಾರ ಅದು ತಪ್ಪಾಗಿರಬಹುದು ಮತ್ತು ಅವರ ಪ್ರಕಾರ ಅವರ ಎಕ್ಸ್ಪ್ರೆಷನ್ ಮೂಲಕ ತೋರಿಸುತ್ತದೆ. ಹಾಲೆಲೂಯಾ. ಅವ್ರಿಗೆ ಅನಿಸುತ್ತಿಲ್ಲ ನಾವು ಯಾರನ್ನು ಹೊಡೆದಿದ್ದೇವೆ. ಇಲ್ಲಿವರೆಗೂ ನಾವು ಅವರ ಮೈಂಡಲ್ಲಿ ಹಾಕದೆ ಹೋದರೆ ನೀನು ಹೊಡೆಯುತ್ತಿದೀಯಾ, ನೀನು ಹೊಡೆಯುತ್ತಿದೀಯಾ. ಹಾಲೆಲೂಯಾ. ಹಾಲೆಲೂಯಾ.
ಕೇಳುತ್ತಿದ್ದೀರಾ? ನಿಮ್ಮ ಆತ್ಮವನ್ನು ಪ್ರೋಗ್ರಾಮ್ ಮಾಡಿರಿ. ಪಕ್ಕದವ್ರಿಗೆ ಹೇಳಿರಿ. ಕೇಳುತ್ತಿದ್ದೀರಾ ನೀವು? ನಿಮ್ಮ ಆತ್ಮವನ್ನು ಪ್ರೋಗ್ರಾಮ್ ಮಾಡಿರಿ. ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ಪ್ರೇಸ್ ದ ಲಾರ್ಡ್. ಹೇಳಿರಿ, ನಾನು ಅವರಲ್ಲಿ ಅಲ್ಲ. ಅವರು ಸೋಲುವ ಹಾಗೆ, ಅವರು ಓಡಿ ಹೋಗುವವರ ಹಾಗೆ ನಾನು ಅಲ್ಲ. ನಾನು ದೃಢವಾಗಿ ನಿಂತುಕೊಳ್ಳುವವರಲ್ಲಿ ಇದ್ದವನು. ನಾನು ಜಯಶಾಲಿ ಆಗುವುದರಲ್ಲಿದ್ದವನು. ನಾನು ಯಾವಾಗಲೂ ಗೆಲ್ಲುತ್ತೇನೆ. ನಾನು ಗೆಲ್ಲುವುದಕ್ಕೋಸ್ಕರ ಇದ್ದೇನೆ. ನಾನು ಸೋತು ಹೋಗುವುದಕ್ಕೋಸ್ಕರ ಇಲ್ಲ. ಇದು ಪ್ರೋಗ್ರಾಮ್ ಆಗಿದೆ. ಈ ಕೆಲಸವು ನಿಮ್ಮದಾಗಿದೆ. ಪರಮೇಶ್ವರರು ನಿಮ್ಮ ಆತ್ಮವನ್ನು ಪ್ರೋಗ್ರಾಮ್ ಮಾಡುವುದಿಲ್ಲ. ಪರಮೇಶ್ವರ್ ನಿಮಗೆ ವಾಕ್ಯ ಕೊಟ್ಟಿದ್ದಾರೆ. ಆ ವಾಕ್ಯದ ಮೂಲಕ ನೀವು ಪ್ರೋಗ್ರಾಮ್ ಮಾಡಬೇಕು. ನೆನಪಿನಲ್ಲಿಟ್ಟುಕೊಳ್ಳಿರಿ, ಪರಮೇಶ್ವರದ ತಮ್ಮದೇ ಕೆಲಸವಾಗಿದೆ. ಅದನ್ನು ಅವರು ಮಾಡಿಬಿಟ್ಟಿದ್ದಾರೆ. ನಮ್ಮ ಕೆಲಸವನ್ನು ನಾವು ಮಾಡಬೇಕು. ನಮ್ಮ ಕೆಲಸವನ್ನು ನಾವು ಪರಮೇಶ್ವರ್ಗೆ ಮಾಡಲು ಹೇಳುವುದಿಲ್ಲ. ಹೇ ಪ್ರಭು, ನನ್ನ ಆತ್ಮವನ್ನು ಪ್ರೋಗ್ರಾಮ್ ಮಾಡಿರಿ. ಪ್ರಭು ಹೇಳುವರು, ಹೀಗೆ ಕೆಲಸ ಆಗುವುದಿಲ್ಲ. ಹೀಗೆ ತಂದೆ ತಾಯಿ ಕೆಲಸವಾಗಿದೆ ನಿಮ್ಮನ್ನು ಸ್ಕೂಲ್ ಕಳಿಸುವುದು. ನೀವು ಹೇಳುತ್ತೀರಿ, ಮಮ್ಮಿ ನಮ್ ಜೊತೆ ನೀವು ಸ್ಕೂಲ್ಗೆ ಬನ್ನಿರಿ. ಪಾಪ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸಬಹುದು. ಹಾಗೆ ಪರಮೇಶ್ವರ್ ನಿಮಗೆ ವಾಕ್ಯವನ್ನು ಕೊಡಬಹುದು. ಆದರೆ ನಿಮ್ಮ ಆತ್ಮವನ್ನು ಪ್ರೋಗ್ರಾಮ್ ಮಾಡಲು ಸಾಧ್ಯವಿಲ್ಲ. ಆ ವಾಕ್ಯದ ಮೂಲಕ ನಿಮ್ಮ ಆತ್ಮವನ್ನು ನೀವು ಪ್ರೋಗ್ರಾಮ್ ಮಾಡಿಕೊಳ್ಳುವುದು ನಿಮ್ಮ ಜವಾಬ್ದಾರಿಯಾಗಿದೆ. ಪ್ರೇಸ್ ದ ಲಾರ್ಡ್. ಕೇಳುತ್ತಿದ್ದೀರಾ? ಪಕ್ಕದವರು ಹೇಳಿರಿ, ನಿಮ್ಮ ಆತ್ಮವನ್ನು ಪ್ರೋಗ್ರಾಮ್ ಮಾಡಿಕೊಳ್ಳಿರಿ. 2 ಕೊರಿಂಥದವರಿಗೆ 4ನೇ ಅಧ್ಯಾಯ 1ನೇ ವಾಕ್ಯ. ಆದ್ದರಿಂದ ನಾವು ದೇವರ ಕರುಣೆಯಿಂದ ಈ ಸೇವೆಯನ್ನು ಹೊಂದಿದವರಾಗಿರಲಾಗಿ ಧೈರ್ಯಗೆಟ್ಟು ಹಿಂದೆಗೆಯುವುದಿಲ್ಲ. ಪ್ರೇಸ್ ದ ಲಾರ್ಡ್. ನಾವು ಧೈರ್ಯಗೆಡುವುದಿಲ್ಲ. ಹೇಳಿರಿ, ನಾವು ಧೈರ್ಯಗೆಡುವುದಿಲ್ಲ. ಇದರಲ್ಲಿ TPTಯಲ್ಲಿ ನಾವು ಇನ್ನೊಂದು ಸುಂದರ ಶಬ್ದವನ್ನು ನೋಡೋಣ. Now is because of God that we have been trusted with the privilege of this new covenant ministry. ಇದು ಪರಮೇಶ್ವರನ ಕರುಣೆಯ ಮೂಲಕ ಈ ಮಹಾನ್ ಕೆಲಸವನ್ನು ನಮಗೆ ಒಪ್ಪಿಸಿಕೊಡಲಾಗಿದೆ. We will not quick and freak with weariness. ನಾವು ಸೋತು ಹೋಗಿ ಬಿಡುವುದಿಲ್ಲ ಮತ್ತು ಓಡಿ ಹೋಗುವುದಿಲ್ಲ. Praise the Lord. ಹೇಳಿರಿ, ನಾನು ಬಿಡುವುದಿಲ್ಲ ಮತ್ತು ಓಡಿ ಹೋಗುವುದಿಲ್ಲ. ಸಂತೋಷದಿಂದ ಹೇಳಿರಿ, ನಾನು ಬಿಡುವುದಿಲ್ಲ ಮತ್ತು ಓಡಿ ಹೋಗುವುದಿಲ್ಲ. ಮತ್ತು ಹೇಳಬೇಡಿ, ನಾವು ಚರ್ಚ್ಗೆ ಬಂದಿದ್ದೀವಿ, ನಮ್ಮ ಜೊತೆ ಏಕೆ ಕೆಟ್ಟದಾಗಿದೆ ಎಂದು. ನೀವು ಪ್ರಾರ್ಥನೆ ಮಾಡಿರಿ. ಮೂರ್ಖತನದ ಪ್ರಶ್ನೆಯನ್ನು ಕೇಳಬೇಡಿರಿ. ನಾವು ಚರ್ಚ್ಗೆ ಬರುತ್ತಿದ್ದೀವಿ, ನಮ್ದು ಕೆಟ್ಟದು ಹೇಗೆ ಆಯಿತು? ನೀವು ಇದೆಲ್ಲ ನೀವು ಚರ್ಚ್ಗೆ ಬರುತ್ತಿದ್ದೀರಿ, ಮಾತು ಇದಾಗಿದೆ, ನೀವು ಹೋರಾಡುವುದನ್ನು ಕಲ್ತಿದ್ದೀರಾ? ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಪಕ್ಕದವ್ರಿಗೆ ಹೇಳಿರಿ, ಸೋಲನ್ನು ಒಪ್ಪಿಕೊಳ್ಳಬೇಡಿರಿ. ಸೋಲನ್ನು ಒಪ್ಪಿಕೊಳ್ಳಬೇಡಿರಿ. ನಿಮ್ಮ ಆತ್ಮವನ್ನು ಪ್ರೋಗ್ರಾಮ್ ಮಾಡಿಕೊಳ್ಳಿರಿ. ನಾವು ಗೆಲ್ಲುವುದಕ್ಕೋಸ್ಕರ ಇದ್ದೇವೆ. ಹಾಲೆಲೂಯಾ. ಮತ್ತಾಯ 28:20. ನೋಡಿರಿ, ನಾನು ಯುಗದ ಸಮಾಪ್ತಿವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುಕ್ಕೆ ಎಂದು ಹೇಳಿದನು. ಯೇಸು ನಮ್ಮ ಜೊತೆಯಲ್ಲಿದ್ದರೆ ನಾವು ಸೋಲಲು ಸಾಧ್ಯವಿಲ್ಲ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಹೇಳಿರಿ, ಪ್ರಭು ಯೇಸು ನನ್ನ ಜೊತೆಯಲ್ಲಿದ್ದಾರೆ, ನೀವು ಸೋಲಲು ಸಾಧ್ಯವಿಲ್ಲ. ಪ್ರೇಸ್ ದ ಲಾರ್ಡ್. ನೀವು ಹೇಗೆ ಸೋಲಲು ಸಾಧ್ಯ? ಪರಮೇಶ್ವರ್ ನಿಮ್ಮ ಜೊತೆಯಲ್ಲಿದ್ದಾರೆ. ಪ್ರೇಸ್ ದ ಲಾರ್ಡ್. ಹೇಳಬೇಡಿರಿ, ನನ್ನ ಜೊತೆ ಯಾರೂ ಇಲ್ಲ, ನಾನು ಸೋತು ಹೋಗುವೆನು. ಅಲ್ಲ, ನಾನು ನಿಮ್ಮ ಜೊತೆಯಲ್ಲಿದ್ದೇನೆ. ಯೇಸು ಸ್ವಾಮಿ ಹೇಳಿದರು. ಯೇಸು ಸ್ವಾಮಿ ಹೇಳಲಿಲ್ಲ, ನೀನು ಒಳ್ಳೆಯದನ್ನು ಮಾಡಿದರೆ ನಾನು ನಿನ್ನ ಜೊತೆಯಲ್ಲಿ ಇರುತ್ತೇನೆ, ಕೆಟ್ಟದ್ದು ಮಾಡಿದರೆ ನಾನು ನಿನ್ನ ಜೊತೆಯಲ್ಲಿ ಇರುವುದಿಲ್ಲ. ಗೊತ್ತಿದೆಯಾ ಲೋಕದ ಜನರು ಹೇಗೆ ಇದ್ದಾರೆ? ಮಗು ಕೆಟ್ಟ ಕೆಲಸ ಮಾಡಿದರೆ ಪೇಪರ್ನಲ್ಲಿ ವಿಜ್ಞಾಪನೆಯನ್ನು ಹಾಕುತ್ತಾರೆ. ಈ ಮಗುವಿನಿಗೆ ನನಗೆ ಯಾವುದೇ ಸಂಬಂಧವಿಲ್ಲ, ಇವು ಏನಾದರೂ ಲಪಡ ಮಾಡಿದ್ರೆ, ತಪ್ಪು ಮಾಡಿದ್ರೆ ಇವನ ಮೇಲೆ ಬರಲಿ, ಇವನೇ ಅನುಭವಿಸಲಿ. ಹೀಗೆ ಆಗುತ್ತದೆ ಅಲ್ಲ? ಹೀಗೆ ಜಾಹೀರಾತದಲ್ಲಿ ಬರುತ್ತದೆ ಅಲ್ವಾ? ಮತ್ತು ಈ ಮಗು, ಇವನು ರಾಮ್ ಕಿಲಾವನಾಗಿದ್ದಾನೆ ಮತ್ತು ನಾನು ಲಕ್ಷ್ಮಣ್ ಕಿಲಾವನಾಗಿದ್ದೇನೆ. ರಾಮ್ ಕಿಲಾವನ ಜೊತೆ ನಮ್ಗೆ ಯಾವುದೇ ಸಂಬಂಧವಿಲ್ಲ. ಲಕ್ಷ್ಮಣ್ ಕಿಲಾವನ ಮೇಲೆ ಯಾವುದೇ ಕೇಸ್ ಮಾಡುವುದಿಲ್ಲ. ರಾಮ್ ಕಿಲಾವನ ಮೂಲಕ ಲಕ್ಷ್ಮಣ್ ಕಿಲಾವನು ರಾಮ್ ಕಿಲಾವನ ಜೊತೆ ಎಲ್ಲಾ ಸಂಬಂಧವನ್ನು ಮುರಿದುಕೊಂಡಿದ್ದಾನೆ. ಎಲ್ಲಾ ಸಾಲವನ್ನು ರಾಮ್ ಕಿಲಾವನ ಹತ್ರ ನೀವು ತೆಗೆದುಕೊಳ್ಳಿರಿ, ಲಕ್ಷ್ಮಣ್ ಕಿಲಾವನ ಹತ್ರ ನೀವು ಬರಬೇಡಿರಿ. ಪರಮೇಶ್ವರರು ಹೀಗೆ ಇಲ್ಲ ಮತ್ತು ನಿಮ್ಮನ್ನು ಬಿಡುವುದಿಲ್ಲ. ಪ್ರೇಸ್ ದ ಲಾರ್ಡ್. ನೀವು ಎಷ್ಟೇ ದೊಡ್ಡ ತಪ್ಪು ಮಾಡಿದರೂ ಕೂಡ ನಿಮ್ಮ ಜೊತೆ ಇದ್ದನು, ಇರುವನು ಮತ್ತು ಯಾವಾಗಲೂ ಇರುವನು. ನಿಮಗೆ ಜಯಶಾಲಿ ಮಾಡುವುದಕ್ಕೋಸ್ಕರ. ಪ್ರೇಸ್ ದ ಲಾರ್ಡ್. ನೀವು ಒಳ್ಳೆಯವರಿದ್ದೀರಿ ಅಂತ ಆತನು ನಿಮ್ಮ ಜೊತೆಯಲ್ಲಿಲ್ಲ, ಆತನು ಅದಕ್ಕಾಗಿ ಇದ್ದಾನೆ, ಏಕೆಂದ್ರೆ ಆತನು ನಿಮ್ಮನ್ನು ಪ್ರೀತಿ ಮಾಡುತ್ತಾನೆ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಆತನು ಮನಸ್ಸು ಮಾಡಿಕೊಂಡಿದ್ದಾನೆ ನಿಮ್ಮ ಜೊತೆಯಲ್ಲಿ ಇರುವುದಕ್ಕೆ. ಪರಮೇಶ್ವರರು ಬದಲಾಗುವುದಿಲ್ಲ, ಆತನ ಮನಸ್ಸನ್ನು ಯಾರು ಬದಲಾಯಿಸಲು ಆಗುವುದಿಲ್ಲ. ಹಾಲೆಲೂಯಾ. ಹೇಳಿರಿ, ಪರಮೇಶ್ವರ್ ನನ್ನ ಜೊತೆಯಲ್ಲಿದ್ದಾರೆ ಮತ್ತು ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ಧರ್ಮದಲ್ಲಿ ಜನರು ಹೀಗೆ ಯೋಚನೆ ಮಾಡುತ್ತಾರೆ, ಪರಮೇಶ್ವರ್ ನಮ್ಮ ಜೊತೆ ಇಲ್ಲ ಅನಿಸುತ್ತದೆ, ಇವಾಗ ಪರಮೇಶ್ವರ್ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಹೀಗೆ ಏನೂ ಇಲ್ಲ, ಪರಮೇಶ್ವರ್ ನಿಮ್ಮನ್ನು ಬಿಟ್ಟು ಬಿಡುವುದಿಲ್ಲ. ಆತನು ಯಾವಾಗಲೂ ಹೇಳಿದ್ದಾನೆ, ಯಾವಾಗಲೂ ನಿನ್ನ ಜೊತೆಯಲ್ಲಿದ್ದೇನೆ. ನೀನು ತಪ್ಪು ಮಾಡು, ನೀನು ಒಳ್ಳೆಯದನ್ನು ಮಾಡು,
ಸರಿಯಾದದನ್ನು ಮಾಡು ಅಥವಾ ತಪ್ಪಾದದನ್ನು ಮಾಡು, ನಾನೇ ನಿನ್ನೊಂದಿಗಿದ್ದೇನೆ. ಪ್ರೇಸ್ ದ ಲಾರ್ಡ್, ಏಕೆಂದರೆ ನಿನ್ನನ್ನು ಯಾವಾಗಲೂ ಜಯಶಾಲಿಯಾಗಿ ಮಾಡುವುದಕ್ಕೆ. ಪ್ರೇಸ್ ದ ಲಾರ್ಡ್, ನಿಮಗೆ ಸರಿಯಾದ ದಾರಿಯಲ್ಲಿ ನಡೆಸುವುದಕ್ಕೆ. ಪ್ರೇಸ್ ದ ಲಾರ್ಡ್. ಹಾಲೆಲೂಯಾ. ಕೈಗಳನ್ನು ಮೇಲಕ್ಕೆತ್ತಿರಿ, ಅನ್ಯ ಭಾಷೆಯಲ್ಲಿ ಮಾತನಾಡಿರಿ. ಅನ್ಯ ಭಾಷೆಯಲ್ಲಿ ಮಾತನಾಡಿರಿ. ಹಾಲೆಲೂಯಾ. ಕಿರ್ಚಬಹುದು ಮಹಿಮಾ. ಈ ಸಮಯದಲ್ಲಿ ನಿಮ್ಮ ಕಾಣಿಕೆಯನ್ನು, ನಿಮ್ಮ ದಶಮಾಂಶವನ್ನು, ಪಾರ್ಟ್ನರ್ಶಿಪ್ ಅನ್ನು ಕೊಡುವ ಸಮಯವಾಗಿದೆ. ಮತ್ತು ನೀವು ಚರ್ಚ್ಗೆ ಬರುತ್ತೀರಿ, ದಶಮಾಂಶವನ್ನು ಕೊಡದಿದ್ದರೆ ನೀವು ಪರಮೇಶ್ವರಿಗೆ ಅದನ್ನು ನಿಲ್ಲಿಸುತ್ತಿದ್ದೀರಿ. ನಿಮ್ಮ ಜೀವಿತದಲ್ಲಿ ದೊಡ್ಡ ಕೆಲಸವನ್ನು ಮಾಡುವುದಕ್ಕೋಸ್ಕರ ನನ್ನ ಹತ್ತಿರ ಕೊಡೋದಕ್ಕೆ ಏನೂ ಇಲ್ಲ ಎಂದು ಹೇಳಬೇಡಿರಿ. ದಶಮಾಂಶ ಕೊಡುವುದು ಬಹಳ ಮುಖ್ಯವಾಗಿದೆ. ದಶಮಾಂಶವು ನೀವು ಗಳಿಸಿರೋದು ಮತ್ತು ನಿಮ್ಮ ಸಂಬಳದ ಮತ್ತು ಹೇಳಬೇಡಿರಿ ನಾನು ದಶಮಾಂಶವನ್ನು ಕೊಡುವುದಿಲ್ಲ. ಮತ್ತು ಇಂಥ ವ್ಯಕ್ತಿ ಆಗಲು ನೀವು ಬಿಡಬೇಡಿರಿ. ನಿಮ್ಮ ದಶಮಾಂಶವನ್ನು, ಕಾಣಿಕೆಯನ್ನು, ನಿಮ್ಮ ಪಾರ್ಟ್ನರ್ಶಿಪ್ ಅನ್ನು ನೀವು ಆನ್ಲೈನ್ ನೋಡುತ್ತಿದ್ದರೆ ನಮ್ಮ ಲಿಂಕ್ ಅದರಲ್ಲಿ ಇದೆ. ಮತ್ತು ನೀವು ನಿಮ್ಮ ಕಾಣಿಕೆಯನ್ನು, ದಶಮಾಂಶವನ್ನು, ಪಾರ್ಟ್ನರ್ಶಿಪ್ ಅನ್ನು ಕೊಡಬಹುದು. ಕಿರ್ಚಬಹುದು ಮಹಿಮಾ. ನಾವು ಪ್ರಾರ್ಥನೆ ಮಾಡೋಣ. ಧನ್ಯವಾದ ಹೇಳುತ್ತೇವೆ ಪ್ರಭು, ಈ ಕಾಣಿಕೆಯನ್ನು ತರುವುದಕ್ಕೆ ಬುದ್ಧಿಯನ್ನು, ತಿಳುವಳಿಕೆಯನ್ನು, ಜ್ಞಾನವನ್ನು, ಅನುಗ್ರಹವನ್ನು ಕೊಡುವುದಕ್ಕೋಸ್ಕರ. ಮತ್ತು ಹೇಗೆ ವಾಕ್ಯದ ಪ್ರಕಾರ ನಾವು ಹಣದ ಮೂಲಕ ನಿಮ್ಮನ್ನು ಸನ್ಮಾನ ಮಾಡಿದೆವು, ಆದಾಯವು ನಮ್ಮ ಹತ್ರ ಬರುತ್ತಿದೆ ಪ್ರಭು ಯೇಸುವಿನ ನಾಮದಲ್ಲಿ. ಪ್ರಭು, ಧನ್ಯವಾದ 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 ಧನ್ಯವಾದ. ಈ ಕಾಣಿಕೆಯ ಮೇಲೆ ಆಶೀಷ್ನ ಆಹ್ವಾನ ಮಾಡುತ್ತೇವೆ. ಬೆಳವಣಿಗೆಯ ನಿಯಮವನ್ನು ಹೇಳುತ್ತೇವೆ. ನಿಮ್ಮ ರಾಜ್ಯ ಮತ್ತು ಸುವಾರ್ತೆಯ ವಿಸ್ತಾರಕ್ಕಾಗಿ ಈ ಪ್ರಾರ್ಥನೆಯನ್ನು ಪ್ರಭು ಯೇಸುವಿನ ನಾಮದಲ್ಲಿ ಬಿಡುತ್ತೇವೆ. ಆಮೇನ್. ಹಲ್ಲೆಲೂಯಾ. ಆಗಲೂ ಉದ್ಧಾರವನ್ನು ಸ್ವೀಕರಿಸದೇ ಹೋದರೆ, ನೀವು ಮಸೀಹನನ್ನು ನಿಮ್ಮ ಹೃದಯದಲ್ಲಿ ಸ್ವೀಕರಿಸದೇ ಇದ್ದರೆ ಮತ್ತು ಮಸೀಹದ ಜೀವನವನ್ನು, ಅನುಭವವನ್ನು ನೀವು ಪಡೆಯದೇ ಇದ್ದರೆ, ಆ ವಿಷಯದ ಬಗ್ಗೆ ನಾನು ಮಾತನಾಡುತ್ತಿದ್ದೇನೆ. ಇದು ನಿಮ್ಮ ಸಮಯವಾಗಿದೆ. ಈ ಶಬ್ದಗಳನ್ನು ಹೇಳಿರಿ. ಪ್ರಭು ಪರಮೇಶ್ವರರೇ, ನಾನು ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಡುತ್ತೇನೆ. ಪರಮೇಶ್ವರನ ಪುತ್ರನಲ್ಲಿ ನಾನು ನಂಬುತ್ತೇನೆ. ಆತನು ಸತ್ತನು ನನ್ನ ರಕ್ಷಣೆ ಮಾಡುವುದಕ್ಕೋಸ್ಕರ. ನಾನು ನಂಬುತ್ತೇನೆ ಪರಮೇಶ್ವರರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನು. ಇವಾಗ ಆತನು ಜೀವಿಸುವವನಾಗಿದ್ದಾನೆ. ನಾನು ನನ್ನ ಬಾಯಿಯಿಂದ ಒಪ್ಪಿಕೊಳ್ಳುತ್ತೇನೆ, ಸ್ವೀಕರಿಸುತ್ತೇನೆ. ಯೇಸು ಸ್ವಾಮಿ ನನ್ನ ಜೀವನದ ಪ್ರಭು ಆಗಿದ್ದಾರೆ ಮತ್ತು ಆತನ ವಿಶ್ವಾಸದ ಅಥವಾ ನಂಬಿಕೆಯ ಮೂಲಕ ನಾನು ನಿತ್ಯ ಜೀವವನ್ನು ಸ್ವೀಕರಿಸುತ್ತೇನೆ ನನ್ನ ಹೃದಯದಲ್ಲಿ, ನನ್ನ ಆತ್ಮದಲ್ಲಿ. ಧನ್ಯವಾದ ಪ್ರಭು, ನನ್ನ ಆತ್ಮವನ್ನು ರಕ್ಷಣೆ ಮಾಡಿದ್ದಕ್ಕೆ. ಇವಾಗ ನನ್ನ ಹತ್ತಿರ ನಿತ್ಯ ಜೀವವಿದೆ. ಇವಾಗ ನಾನು ಪರಮೇಶ್ವರ ಸಂತಾನವಾಗಿದ್ದೇನೆ. ನಾನು ಹೊಸದಾಗಿ ಹುಟ್ಟಿದ್ದೇನೆ. ಧನ್ಯವಾದ ಪ್ರಭು. ಈಗಲೇ ನೀವು ಈ ಪ್ರಾರ್ಥನೆಯನ್ನು ಮಾಡಿದರೆ ಫಾಸ್ಟರ್ ಕೃಷ್ಣ ಜೊತೆಗೆ ಪರಿವಾರಕ್ಕೆ ನಾವು ನಿಮಗೆ ಸ್ವಾಗತ ಮಾಡುತ್ತೇವೆ. ಈ ಸಮಯದಲ್ಲಿ ಎದ್ದು ನಿಂತುಕೊಳ್ಳೋಣ, ಪರಮೇಶ್ವರ್ಗೆ ಧನ್ಯವಾದ ಹೇಳೋಣ. ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿರಿ, ಆತನಿಗೆ ಧನ್ಯವಾದವನ್ನು ಹೇಳಿರಿ. ಧನ್ಯವಾದ ಹೇಳಿರಿ. ಧನ್ಯವಾದ ಧನ್ಯವಾದ ಧನ್ಯವಾದ. ಪರಮಪಿತನ ಪ್ರೀತಿ, ಯೇಸು ಸ್ವಾಮಿಯ ಅನುಗ್ರಹ, ಪವಿತ್ರಾತ್ಮನ ಅನ್ಯೋನ್ಯತೆ, ಪವಿತ್ರಾತ್ಮನ ಸಹಭಾಗ್ಯತೆ ನಮ್ಮ ಜೊತೆ ಯಾವಾಗಲೂ ಇರುವುದು ಪ್ರಭು ಯೇಸುವಿನ ನಾಮದಲ್ಲಿ. ಆಮೇನ್. ನಿಶ್ಚಯವಾಗಿಯೂ ಶುಭ ಕೃಪೆಯನ್ನು ಹಿಂಬಾಲಿಸೋದು. ನಾನು ಸದಾಕಾಲ ಯೋನನ ಮಂದಿರದಲ್ಲಿ ವಾಸಿಸುವೆನು ಪ್ರಭು ಯೇಸುವಿನ ನಾಮದಲ್ಲಿ. ಆಮೇನ್. ಸಂತೋಷವಾಗಿರ್ರಿ. ವಾಕ್ಯವು ಕೆಲಸ ಮಾಡುತ್ತದೆ. एक दूसरे व्यक्ति की सहायता कीजिए वास्तविकता संग्रह पाने में। आप में से कुछ 5 दूसरे लोगों के लिए वास्तविकता संग्रह दे सकते हैं। आप में से कुछ लोग 20 लोगों के लिए दे सकते हैं और आप में से कुछ लोग 100 लोगों के लिए दे सकते हैं और आप में से कुछ 500 दूसरे लोगों की वास्तविकता संग्रह के लिए दे रहे हैं और कुछ 1000 लोगों के लिए और कुछ ऐसे भी है जो 1,00,000 लोगों के लिए दे रहे हैं और कुछ है जो 10 लाख से ज्यादा लोगों के लिए दे रहे हैं। व्यक्तिगत रूप से जो दे रहे हैं 10 लाख वास्तविकता संग्रह की कॉपीज के लिए, जो जाएगी विश्व में 10 लाख लोगों तक। इसे तुरंत ही शुरू करें
और देखिए अपने आप को एक दूसरे व्यक्ति तक वास्तविकता संग्रह पहुंचाने में सहायता करते हुए।